ಅವ್ರ ಅಣ್ಣನೇ ಒಂದಿನ ಕಾಲ್ ಮಾಡ್ತಾರೆ, ಮಾಡ್ಕೊಡು ನಾನು ಹೇಳ್ತೀನಿ ಅಂತ. ದ ಫಸ್ಟ್ ಟೈಮ್ ಐ ಸ್ಪೋಕ್ ಟು ಹಿಮ್ ವಾಸ್ ದಟ್ ಟೈಮ್. ನೀವು ಯಾರ್ರಿ ಅಂತ ಕೇಳಿದೆ. ಆಬ್ವಿಯಸ್ಲಿ ಯಾರಿಗೂ ಅನ್ನೋ ನಂಬರ್ ಹೆಂಗೆ ಮಾಡ್ತೀವಿ, ಇಲ್ಲ ಟುಮಾರೋ ಯು ಶುಡ್ ಬಿ ರಿಪೋರ್ಟಿಂಗ್ ಟು ದ ಪ್ರಾಕ್ಟೀಸ್, ಐ ಆಮ್ ಕಾಲಿಂಗ್ ಯು ಫ್ರಮ್ ಸಿನಿಮಾ ಸೈಡ್, ಸುದೀಪ್ ಇಯರ್ ಅಂತ. ನಾನು CCB ಕ್ರೈಮ್ ಬ್ರಾಂಚ್ ಪೊಲೀಸ್ ಆಫೀಸರ್, ಫಿಂಗರ್ ಪ್ರಿಂಟ್ಸ್ ಬ್ಯೂರೋ ಸ್ಪೆಷಲೈಸೇಷನು ಕೋರಮಂಗಲದಲ್ಲಿ ಪೋಸ್ಟಿಂಗ್ ಆಗಿತ್ತು. ಅಲ್ಲಿಂದ ಸಿನಿಮಾ, ಅಲ್ಲಿಂದ ಕ್ರಿಕೆಟ್. ಒಂದು ಕೆರಿಯರ್ನ ತಗೊಂಡ್ಮೇಲೆ ಅದನ್ನು ಬ್ಲೇಮ್ ಮಾಡಬಾರ್ದು. ಸಿಕ್ಕಿದ್ದು ಹೌದು, ನಾನೇ ಬೇಡ ಅಂತ ಹೇಳಿ ಬೇರೆದಕ್ಕೆ ಬಂದಿದ್ದು ಹೌದು, ಬಂದಮೇಲೆ ತಿರ್ಗಾ ಅದನ್ನು ರಿಗ್ರೆಟ್ ಮಾಡಬಾರ್ದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಉಸಿರೇ ಉಸಿರೇ ಅಂತ ಒಂದು ಸಾಂಗ್ ಕೇಳಿರ್ತೀರ, ಸಿಕ್ಕಾಪಟ್ಟೆ ಹಿಟ್ಟು ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು. ಅವರ ಶೀರ್ಷಿಕೆಯನ್ನು ಇಟ್ಕೊಂಡು ಒಂದು ಸಿನಿಮಾ ಬರ್ತದೆ. ಅವರ ಕ್ಲೋಸ್ ಫ್ರೆಂಡ್ ಅಂತ ಕೂಡ ಕೇಳ್ಬೋದು, ಇವರಿಗೆ ಅವರ ಮೆಂಟರ್ ಅಂತ ಕೂಡ ಹೇಳ್ಬೋದು. ರಾಜೀವ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಉಸಿರೇ ಉಸಿರೇ ಸಿನಿಮಾ ತಂಡದ ನಾಯಕಿ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ನಿಮಗೆ ಸ್ವಾಗತ. ಗೊತ್ತಾಯ್ತಾ ನಾನೇನು ಹೇಳ್ದೆ ಅಂತ? Little bit I can understand. ಆ್ಯಂಡ್ ಸರ್, ಉಸಿರೇ ಉಸಿರೇ ಅದು ಸಿಕ್ಕಾಪಟ್ಟೆ ನಾಸ್ಟಾಲಜಿಯಾ ಸಾಂಗು. ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿದ್ದೀವಿ. ಸುದೀಪ್ ಸರ್ ಹಂಗೆ ಒಂದು ವಾಕ್ ಮಾಡಿಕೊಂಡು ಬರ್ತಾ ಒಂದು ಸ್ಮೋಕ್ ಮಾಡ್ಕೊಂಡು ಅದೆಲ್ಲ ತುಂಬ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಆ ಟೈಟಲ್ನ ಇಟ್ಕೊಂಡು ಒಂದು ಸಿನಿಮಾ ಆಗಿ ಬರ್ತದೆ. ಸೊ ಇದೇ ಟೈಟಲ್ ಅಂತ ಅನಿಸ್ದಾಗ ಫಸ್ಟ್ ನಿಮ್ಮ ತಲೆಯಲ್ಲಿ ಟ್ರಿಗರ್ ಆಗಿದ್ದ ಪಾಯಿಂಟ್ ಏನು? ಟ್ರಿಗರ್ ಆಗಿದ್ದು ಏನೂ ಇಲ್ಲ. ಇನ್ಫ್ಯಾಕ್ಟ್ ಟೈಟಲ್ ಇಟ್ಟಿದೆ ನಾನು. ಹೌದಾ? ಸೊ ಅದು ನಂದು. ಡೆಫಿನೆಟ್ಲಿ ನಾನು ಟೈಟಲ್ ಇಟ್ಟ ಮೇಲೆ ಇನ್ನು ಬೇರೆ ಯಾರಾದರೂ ಇಟ್ಟಿದ್ರು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತಾ ಇದ್ರು ಏನಪ್ಪ ಗೊತ್ತಿಲ್ಲ. ಬಟ್ ಸ್ಟಿಲ್ ಆ ಟೈಟಲ್ ಇಟ್ಟ ಮೇಲೆ ನನಗೆ ಯಾವುದೇ ಕಾರಣಕ್ಕೂ ಒಂದು ಪ್ರಶ್ನೆನೂ ಕೇಳಲಿಲ್ಲ ನನ್ನ ಅಣ್ಣ. ಸೊ ಹಾಗಾಗಿ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಇದು ಅವ್ರದ್ದು. ಅದನ್ನು ನಾನು ಮಾಡ್ತಾಯಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಟರು. ಸೊ ಅದಕ್ಕೊಂದು ದೊಡ್ಡ ಕೃತಜ್ಞತೆ ಇದೆ ನನ್ನ ಕಡೆಯಿಂದ. ಉಸಿರೇ ಉಸಿರೇ ಅನ್ನೋ ಟೈಟಲ್ ಎಷ್ಟು ನಮಗೆ ಹೆಲ್ಪ್ ಆಗುತ್ತೋ ಅಷ್ಟೇ ಟೈಮಲ್ಲಿ ಕತೆಗೆ ಕೂಡ ತುಂಬ ಆಪ್ತವಾದಂಥ ಒಂದು ಟೈಟಲ್. ಸೊ ಎಸ್, ಉಸಿರೇ ಉಸಿರೇ ಎಷ್ಟು ದೊಡ್ಡ ಸಾಂಗ್. ಡೆಫಿನೆಟ್ಲಿ ನೀವು ಫಸ್ಟ್ ಹೇಳ್ದಂಗೆ ಎಷ್ಟು ದೊಡ್ಡ ಒಳ್ಳೆ ಹಿಟ್ ಸಾಂಗು ಅಂತಂದಮೇಲೆ ಏನಾದರೂ ಒಂದು ಇದ್ದೇ ಇರುತ್ತೆ ಸರ್. ಅದಕ್ಕೆ ಆ ಟೈಟ್ಲು ಕೂಡ. ಹೌ ಸ್ಯಾಂಡಲ್ವುಡ್ ನಿಮ್ಗೆ ಹೇಗೆ ಅನ್ನಿಸ್ತು? ಇಲ್ಲಿ ವರ್ಕ್ ಮಾಡಿದ ಕಲ್ಚರ್ ಹೇಗೆ ಅಂತ ಅನ್ನಿಸ್ತು? ಫೈನಲಿ ಸಿನಿಮಾ ತೆರೆಗೆ ಬರೋದಕ್ಕೆ ರೆಡಿ ಆಗಿದೆ. ಹೌ ಆರ್ ಯು ಫೀಲಿಂಗ್? I'm feeling awesome. This is, most awaited moment for all of us, I think. And for this movie, we all have, worked really hard, and we're waiting for this movie. And first of all, really needed to Sandalwood Cinema that, they have given me this chance, this opportunity. That's the biggest thing for me to, got this platform. And Kannada industry or Kannada people all are very, very sweet on set. Always, I have got a lot of support and a lot of love from my set, from Rajiv and everyone from the set. So I'm really indebted to all of you. ಓಕೆ, ಐ ಆಮ್ ಜಸ್ಟ್ ಕ್ಯೂರಿಯಸ್. ಅಂದರೆ ನೀವು ಸ್ಯಾಂಡಲ್ವುಡಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ್ದಾದ್ರು ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ನೋಡಿದ್ರಾ? I watch Kannada films and I liked it also very much. Okay. I try to watch in the Kannada language only to understand also, but with the subtitle. Okay. ಯಾವ್ದು ತುಂಬ ಇಷ್ಟ ಆಗಿತ್ತು ನಿಮಗೆ? Sudeep sir definitely. Okay. And then Rakshit Shetty, okay. Yash, Rajiv. ಆರ್ಡರ್ ಚೆನ್ನಾಗಿದೆ. ಗುಡ್ ಸರ್. ನಾವು ನಿಮ್ಮನ್ನ ಬಿಗ್ ಬಾಸಲ್ಲಿ ನೋಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ CCL ಅಂತೂ ಸ್ಟಾರ್ ಪ್ಲೇಯರ್ ನೀವು. ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ನೋಡಿದ್ದೀವಿ. ಆ್ಯಕ್ಟರ್ ಅಂತ ಬಂದಾಗ ಇದೊಂದು ತುಂಬ ದೊಡ್ಡ ಚಾಲೆಂಜ್ ಕೂಡ ಹೌದು. ಸೊ ಎಲ್ಲ ಚಾಲೆಂಜಸ್ಸು ನೋಡ್ಕೊಂಡು ಬಂದಿದ್ದೀರಾ. ಇದು ತುಂಬ ಚಾಲೆಂಜಿಂಗ್ ಆಗಿತ್ತು. ಈ ಜರ್ನಿ ಅಂದರೆ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಳೋದಕ್ಕೂ ಆಗಿದ್ದಕ್ಕೂ ಪ್ರೋಸೆಸ್ ಇದೆಯಲ್ಲ, ಹೌ ಈಸಿ ವಾಸ್ ಇಟ್ ಆರ್ ಹೌ ಡಿಫಿಕಲ್ಟ್ ವಾಸ್ ಇಟ್? ಹೌದು, ಸಿ, ನನಗೆ ಆ್ಯಕ್ಟಿಂಗ್ ವಾಸ್ ನಾಟ್ ಬೈ ವಿಶ್, ಇಟ್ ಜಸ್ಟ್ ಹ್ಯಾಪೆಂಡ್. ಹೌದಾ? ಹೌದು. ನಾನು ಇದನ್ನು ತುಂಬ ಸರಿ ಹೇಳ್ಕೊಂಡಿದ್ದೀನಿ ಕೂಡ. ಇದರಲ್ಲಿ ಬಿಗ್ ಬಾಸ್ ಸ್ಟೇಜಲ್ಲಿ ಹೇಳಿದ್ದೀನಿ, ಹೊರಗಡೆ ಹೇಳಿದ್ದೀನಿ. ನಾನು CCB ಕ್ರೈಮ್ ಬ್ರಾಂಚ್ ಪೊಲೀಸ್ ಆಫೀಸರ್, ಅಲ್ಲಿಂದ ಸಿನಿಮಾ, ಅಲ್ಲಿಂದ ಕ್ರಿಕೆಟ್. ಎಷ್ಟು ವರ್ಷ ಸರ್ವಿಸಲ್ಲಿದ್ರಿ? 3 years. ಹಾಂ. ಫಿಂಗರ್ ಪ್ರಿಂಟ್ಸ್ ಬ್ಯೂರೋ ಸ್ಪೆಷಲೈಸೇಷನು ಕೋರಮಂಗಲದಲ್ಲಿ ಪೋಸ್ಟಿಂಗ್ ಆಗಿತ್ತು. ಸೊ ಅಲ್ಲೇ ಇದ್ದೆ 3 ವರ್ಷ. ಔಟ್ ಬೆಳೆಯೋದು ಕೂಡ ಅಲ್ಲೇ. ಸೊ ಡೆಫಿನೆಟ್ಲಿ ಒಂದು ಜರ್ನಿ ಅಂತ ಹೇಳೋದು ತಪ್ಪಾಗಲ್ಲ. ಎಷ್ಟು ಕಷ್ಟವಾಗಿತ್ತು ಅಂತಂದರೆ ತುಂಬ ಕಷ್ಟವಾಗಿತ್ತು. ಯಾಕಂದರೆ ನಾವು ನಾರ್ಮಲಾಗಿ ಇರೋದಕ್ಕೂ ಒಂದು ಕ್ಯಾಮ್ರಾನ ಫೇಸ್ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಕ್ಯಾಮ್ರಾ ರೀಚ್ ಮಾಡಿದಾಗ, ಕ್ಯಾಮ್ರಾ ಫೇಸ್ ಮಾಡಿದಾಗಲೂ ನೀವು ನಾರ್ಮಲಾಗಿರಬೇಕು. ದಟ್ ಈಸ್ ಆ್ಯಕ್ಟಿಂಗ್. ಕ್ಯಾಮ್ರಾ ಮುಂದೆನೇ ಏನೋ ಮಾಡ್ತೀನಿ ಅನ್ನೋದು ಆ್ಯಕ್ಟಿಂಗ್ ಆಗೋಲ್ಲ. ಸೊ ಅದನ್ನು ಕಲ್ತ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ತುಂಬ ಕಷ್ಟ ಆಯಿತು. ಬಟ್ ನನಗೆ ಕಲಿಯೋ ಅಂತ
ಹಾಬಿ ಅಂದರೆ ಏನಂತಾರೆ ಕುತೂಹಲ ಜಾಸ್ತಿ ನಂಗೆ ಕಲ್ತ್ಕೊಳ್ಳೋಕ್ಕೆ. ಐ ಕ್ಯಾನ್ ಗ್ರ್ಯಾಬ್ ಇಟ್ ಲೈಕ್ ದಿಸ್. ಸೊ ಹಾಗಾಗಿ ಹೌದು, ಮೊದಲನೇ ಸಿನಿಮಾ 2009 ಮಾಡಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ ತುಂಬ ಕಲ್ತಿದ್ದೀನಿ. ಒಬ್ಬರು ದೊಡ್ಡ ಆ್ಯಕ್ಟರ್ ಕೈಲಿ ಅವತ್ತು ನೋಡ್ತಾ ಇದ್ದ ರಾಜೀವ್ಗೆ ಇವತ್ತು ನೋಡ್ತಾ ಇದ್ದ ರಾಜೀವ್ಗೂ ತುಂಬ ಡಿಫ್ರೆನ್ಸ್ ಇದೆ. ಒಬ್ಬ ಆ್ಯಕ್ಟರಾಗಿ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳಿದ್ರು ಅಣ್ಣ ಸ್ಟೇಜ್ ಮೇಲೆ. ಸೊ ಅದು ನನಗೊಂದೊಳ್ಳೆ ಬೂಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಡೆಫಿನೆಟ್ಲಿ ಎಸ್, ಈ ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ ಕೂಡ. ಆಫ್ಕೋರ್ಸ್ ಪ್ರೂವ್ ಮಾಡಬೇಕು ಅಂತ ಏನಿಲ್ಲ, ಕ್ಯಾರೆಕ್ಟರ್ಗೆ ಏನು ಬೇಕೋ ಅದನ್ನು ಒದಗಿಸ್ತೀನಿ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಎಲ್ಲೂ ರಿಗ್ರೆಟ್ ಆಗಿಲ್ವ ಈ ಜರ್ನಿನಲ್ಲಿ? CCB ಒಳ್ಳೆ ಕೆಲಸ ಆಯ್ತಪ್ಪ, ನಾನು ಬಿಟ್ಬಿಟ್ಟು ಇದಕ್ಕೆ ಅಂತ ಬಂದೆ ಅಂತ? ಏನು ಗೊತ್ತಾ ಮನೋರೆ, ಒಂದು ಸರಿ ನಾವು ಒಂದು ಕೆರಿಯರ್ನ ತಗೊಂಡ್ಮೇಲೆ ಅದನ್ನು ಬ್ಲೇಮ್ ಮಾಡಬಾರ್ದು. ಸಿಕ್ಕಿದ್ದು ಹೌದು, ನಾನೇ ಬೇಡ ಅಂತ ಹೇಳಿ ಬೇರೆದಕ್ಕೆ ಬಂದಿದ್ದು ಹೌದು, ಬಂದಮೇಲೆ ತಿರ್ಗಾ ಅದನ್ನು ರಿಗ್ರೆಟ್ ಮಾಡಬಾರ್ದು. ಸೊ ನನಗೆ ಡೆಫಿನೆಟ್ಲಿ ರಿಗ್ರೆಟ್ ಅಂತ ಅನಿಸಿದ್ದು ಒಂದೇ ಒಂದು ಟೈಮಲ್ಲಿ, ಅದು ಕೋವಿಡ್ ಟೈಮಲ್ಲಿ. ಎಲ್ಲರಿಗಿಂತ ಜಾಸ್ತಿ ಹೊಡೆತ ಬಿದ್ದಿದ್ದು ಆರ್ಟಿಸ್ಟಿಗೆ. ಮತ್ತು ಜಾಸ್ತಿ ಅಂತ ಹೇಳಿದ್ರೆ ಅವ್ರದ್ದೇ ಆದಂಥ ವರ್ಗಗಳಲ್ಲಿ ಅವ್ರದ್ದೇ ಆದಂಥ ಒಂದೊಂದು ಇದು ಪೇನ್ ಇದ್ದೇ ಇರುತ್ತೆ. ಬಟ್ ನೀವು ಹೊರಗಡೆ ಹೋಗಿ ಶೂಟ್ ಮಾಡೇ ಇಲ್ಲ ಅಂದರೆ ಏನು ತೋರಿಸ್ತೀರ ಜನಕ್ಕೆ? ಕೂತಲ್ಚೆ ಕೆಲಸ ಮಾಡೋರು ಇದ್ದರು. ನೀವು ನೋಡಿ, ಅದಕ್ಕೋಸ್ಕರನೇ ಈ OTT ಪ್ಲ್ಯಾಟ್ಫಾರ್ಮ್ಸ್ ಬೆಳೆದಿದ್ದು, ಅದರಿಂದನೇ ಈ ಡಿಜಿಟಲ್ಗೆ ತುಂಬ ವ್ಯಾಲ್ಯೂ ಬಂದಿದ್ದು. ಕೋವಿಡ್ ಏನೋ ಒಂದು ತೊಗೊಂಡೋಯ್ತು, ಥಿಯೇಟ್ರಿಗೆ ಸಿನಿಮಾ ಬರಲಿಲ್ಲ, ಬಟ್ ಸಿನಿಮಾನೇ ಮನೆಗೆ ತೊಗೊಂಬಂದ್ಬಿಟ್ರು. ಸೊ ಯಾವುದೂ ಒಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಅನಿಸಿದ್ದುಂಟು, ನಾನೇನಾದರೂ ಕೆಲಸದಲ್ಲಿದ್ದರೆ ಯಾವುದಕ್ಕೂ ಕಷ್ಟಪಡಬೇಕಾಗಿರಲಿಲ್ಲ ಗುರು. ಕೆಲಸ ಅಂತೂ ಇರೋದು, ಸಂಬಳ ಅಂತೂ ಸಿಗೋದು ಅಂತ. ಬಟ್ ಇವಾಗ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ, ಯಾಕಂದರೆ ಅದು ಡಬಲಾಗಿ ಬೂಸ್ಟ್ ಆಯಿತು, ಒಳ್ಳೊಳ್ಳೆ ಸಿನಿಮಾಸ್ ಬಂತು. ಅದೇ ಇವಾಗ ಅದೇ ಸಿನಿಮಾ ನಮ್ಮ ಕೈ ಹಿಡಿಬೇಕು ಕೂಡ. ಆ್ಯಂಡ್ ಈ ಸಿನಿಮಾ ನಿಮ್ಮನ್ನು ಅಪ್ರೋಚ್ ಆಗಿದ್ದ ರೀತಿ ಹೇಗೆ? This was actually a very funny incident. The director was looking for my profile from past 2 years. He said me that, yeah. Okay. And they were searching and looking for other girls also, but his mind, this profile was there, fit. And he was not getting my contact number. So suddenly in Hyderabad, one casting director showed my profile to him, and he said, this girl, I was searching for her from past 2 years. And that way, immediately he called me, and that day only I came to Hyderabad. And they said, this is the movie details, and you please come. These people are already searching for you, so it will be very nice for you. I said, okay, fine. I don't know Kannada. I said, first time I'm doing. I don't know how to. He said that he's going to do the audition also. I said, audition how I will do? So let him know you come. So I just went there, and director narrated me the story, and he did a small audition, but in Hindi, not in Kannada that time. And that way I got selected that day only. So before doing Usire Usire, have you acted in any other films? Yes, I have acted in Telugu. Okay. Yeah, Telugu, Tamil, and then this is Kannada. ನೈಸ್. ಓಕೆ. ಆ್ಯಂಡ್ ಟೀಸರ್ ನೋಡ್ಬೇಕಾದ್ರೆ ಸರ್ ನನಗೆ ಇನ್ನೊಂದು ಸಿಕ್ಕಾಬಿಟ್ಟೆ ಇಷ್ಟ ಆಗಿದ್ದ ವಿಷಯ ಅಂದರೆ ಸ್ಟಾರ್ ಕ್ಯಾಸ್ಟು. ಅಂದರೆ ಎಷ್ಟು ಜನ ಇದ್ದಾರೆ? ಬ್ರಹ್ಮಾನಂದಂ ಅವರು ಇದ್ದರು, ಅಲಿಯವರು ಇದ್ದಾರೆ, ಸುಚೇಂದ್ರ ಪ್ರಸಾದ್ ಅವರು, ತಾರಾ ಅವರು, ಸಾಧು ಕೋಕಿಲ ಅವರು, ರಾಜೇಶ್ ನರಗೌಡ. ಕ್ರೇಜಿ. ನನಗೆ ಜಗ್ಗಪ್ಪ, ಸುಷ್ಮಿತಾ, ಸಿತಾರಾಮು, ಸುನೀತಾ, ತಾರಮ್ಮ. ಒಂದು ಬಿಗ್ ಕ್ಯಾನ್ವಾಸ್ ಸಿನಿಮಾಗೆ ಏನು ಬೇಕು ಅದೆಲ್ಲವನ್ನು ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳೂ ಇದ್ರಲ್ಲ, ಅಂದರೆ ಆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಎಲ್ಲರ ಜೊತೆ ವರ್ಕ್ ಮಾಡೋದು ಒಂದೊಂದು ಸಿನಿಮಾದಲ್ಲಿ ಸಿಕ್ಕರೆ ನಿಮ್ಗೆ ಒಂದೇ ಸಿನಿಮಾದಲ್ಲಿ ಸಿಕ್ಬಿಡಿದೆ. ಹೆಂಗಾಗುತ್ತೆ ಗೊತ್ತಾ ಮನು, ಈ ಥರ ಸಿನಿಮಾಗಳಲ್ಲಿ ಈ ಥರ ಆಪ್ಷನ್ ಸಿಕ್ಕಿದಾಗ ನಿನ್ನ ಕೆಲಸ ನೀನು ಮಾಡಿದ್ರೆ ಸಾಕಾಗುತ್ತೆ. ಬಿಕಾಸ್ ಬೇರೆ ಎಲ್ಲ ಪ್ಲೇಸಲ್ಲಿರುತ್ತೆ. ಸೊ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಆಗಲಿ ಮತ್ತು ಇಷ್ಟು ಜನ ಇದ್ರೂ ನಮ್ಗೆ ಯಾವತ್ತೂ ಅವರು ಇಷ್ಟು ಜನ ನಾವು ಸೆಟಲ್ ಇದ್ದೀವಿ, ಎಲ್ಲ ದೊಡ್ಡವ್ರು ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತ ಯಾವತ್ತೂ ಫೀಲ್ ಮಾಡಿಸಿಲ್ಲ. ಬಿಕಾಸ್ ನನ್ನ ಒಂದು ಬಾಂಧವ್ಯ ಆಗಿತ್ತು ಎಲ್ಲರ ಹತ್ರಗೆ. ಎಲ್ಲ ತುಂಬ ಕ್ಲೋಸ್ ಆಗಿದ್ದವರೇ. ರಾಜೀವನ್ ಸಿನಿಮಾನ ತಾನೇ ಬಾ ಮಾಡೋಣ, ಆ ಥರದ್ದೊಂದು ಮನೋಭಾವ ಇತ್ತು. ಸೊ ಹಾಗಾಗಿ ನಾನು ಯಾವುದೇ ಸ್ಟಾರ್ಡಮ್ ಯಾವ ಕಡೆಯಿಂದನೂ ಕಾಣಿಸಿಲ್ಲ. ಬಟ್ ಸಿನಿಮಾಗೆ ಡೆಫಿನೆಟ್ಲಿ ಎಸ್, ಇಷ್ಟು ಸ್ಟಾರ್ಡಮ್ನ ತುಂಬಬೇಕು ಅನ್ನೋದನ್ನು ಯೋಚನೆ ಮಾಡಿದ್ದು ನಮ್ಮ ಪ್ರೊಡ್ಯೂಸರು ಮತ್ತು ನನ್ನ ಡೈರೆಕ್ಟರು. ಕೆಲವೊಂದಷ್ಟು ಚೇಂಜಸ್ ಇನಿಷಿಯಲಿ ಆಗ್ತಾ ಬಂತು, ಬಟ್ ಬೆಟರ್ಮೆಂಟ್ ಆಫ್ ದ ಸಿನಿಮಾಗೆ ಏನಾಗಬೇಕೋ ಅದೇ ಆಯಿತು. ಸೊ ಹಾಗಾಗಿ ಪಾತ್ರಗಳು ಅಷ್ಟು ಇರೋದ್ರಿಂದ ಕಥೆನ ಸುಲಭವಾಗಿ ಹೇಳ್ತಾ ಹೋಗ್ಬೋದು. ಸೊ ಆ ಥರದಲ್ಲಿ ಎಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿನಿಮಾ. ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಎರಡೂ ನಮ್ಮ ಕತೆಗೆ ಏನು ಹೇಳಬೇಕು ಅಂತ ಹೊರಟಿದ್ದೀವೋ ಎಲ್ಲೂ ಆಚೆ ಹೋಗಿಲ್ಲ ಅಂತ ನನ್ನ ಫೀಲಿಂಗ್. ಕೆಲವೊಂದ್ಸಲಿ ನೋಡ್ಕೊಂಡು ಬಂದಾಗ ಉಸಿರೆ ರಿಲೀಸ್ ಡೇಟನ್ನ ಮುಂಚೆ ಅನೌನ್ಸ್ ಮಾಡಿದ್ರು, ಬೇರೆ ರಿಲೀಸ್ ಡೇಟಿಗೆ ಬರಬೇಕಿತ್ತು ಅಂತರ ಇತ್ತು. ಯಾಕೆ ಇಷ್ಟು ಡಿಲೇ ಆಯಿತು? ಯಾಕೆ ಅಂದರೆ ಇದನ್ನೇನು ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳೋ ಅಷ್ಟೇ ನಿಮಗೆ ಮತ್ತದು ಮುಂದಕ್ಕೆ ಹೋಗೋದು. ಅದು ಸ್ವಲ್ಪ ತೊಂದರೆ ಆಯಿತಾ ನಿಮ್ಗಳಿಗೂ?
ನಂಗೆ ಒಬ್ಬ ಆರ್ಟಿಸ್ಟಾಗಿ ಡೆಫಿನೆಟ್ಲಿ ಎಸ್ ನಂಗೆ ತೊಂದರೆ ಆಯಿತು. ಬಟ್ ತೊಂದರೆ ಆಯಿತು ಅಂತಂದರೆ ಸಿನಿಮಾ ಒಳ್ಳೆದಕ್ಕೆ ತೊಂದರೆ ಆಗಿದೆ, ಕೆಟ್ಟದಕ್ಕಂತೂ ಅಲ್ಲ. ಆಲ್ಮೋಸ್ಟ್ ಒಂದಿಷ್ಟು ಜನ ಕಾಸಲ್ಲಿ ಇರೋವಾಗ ಒಂದಷ್ಟು ಡೇಟ್ಸ್ಗಳು ಮ್ಯಾಚ್ ಆಗಲ್ಲ, ಅವೈಲಬಿಲಿಟಿ ಇರಲ್ಲ. ಸೊ ಇದಷ್ಟೂ ಪ್ರಾಬ್ಲಮ್ಸೇ. ಸೊ ಬಟ್ ನನಗನ್ಸಿರೋ ಪ್ರಕಾರ ಎಷ್ಟು ಟೈಮಿಂಗಲ್ಲಿ ಇದನ್ನು ನಾವು ಕಮ್ಮಿ ಮಾಡಬೇಕಿತ್ತು, ಇನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದಿತ್ತು. ಬಟ್ ಯಾವುದೇ ಕಾರಣಕ್ಕೂ ಒಂದಷ್ಟು ಪ್ಲ್ಯಾನಿಂಗ್ಸಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು. ಬಟ್ ಐ ಮೀನ್ ಎಲ್ಲ ಸಿನಿಮಾಗಳಲ್ಲೂ ಇದ್ದಿದ್ದೇನೆ ಸ್ವಲ್ಪ ಮುಂದಕ್ಕೆ ಹೋಗೋದು. ಸೊ ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಯಿತು ಅಂತಂದರೆ ತಪ್ಪಾಗಲ್ಲ. ಬಟ್ ವಿ ಆರ್ ದ ರೈಟ್ ಟೈಮ್ ಅಂತ ನಂಗೆ ಅನ್ಸುತ್ತೆ. Heroines and song have inevitable connection. So when comes to songs of Usire Usire, ಈ ಸಿನಿಮಾದ ಸಾಂಗ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ how interesting it is. It's beautiful actually. Every song has different kind of flavor in this movie. We have sad song also, romantic song also, and everything. And I think the choreographer also, choreographed the songs in a very different kind of flavors. Like, if you see, like, 3-4 songs, whatever, we did 3 songs, right? Take together? Yeah, 3 songs. 3 songs. That was all a totally different look and very, very beautiful. And, doing a love story itself is very interesting because love story we don't see much nowadays. So, I feel very good to do this kind of love story. Good. ಆ್ಯಂಡ್ ಸರ್, ನಿಮ್ಮನ್ನ ಮತ್ತು ಸುದೀಪ್ ಸರ್ನ ಸುಮಾರು ಕಡೆ ನೋಡಿದ್ದೀವಿ. ಅಂದರೆ ಇಬ್ರಿಗೂ ಒಂದು ನಂಟೇನಿದೆ, ಅದು ತುಂಬ ಜನಕ್ಕೆ, ನಮ್ಮ ಆಡಿಯನ್ಸ್ಗೆ ಎಲ್ಲರಿಗೂ ಗೊತ್ತು. ಬಟ್ ನನಗೊಂದು ಕ್ಯೂರಿಯಾಸಿಟಿ, ನೀವಿಬ್ರು ಯಾವಾಗ ಮೀಟ್ ಮಾಡಿದ್ದು ಆ್ಯಂಡ್ ನೀವು ಸರಿಗೆ ಹತ್ತಿರ ಆಗಿದ್ದು ಹೇಗೆ, ಯಾವ ರೀತಿನಲ್ಲಿ ಅಂತ? ಎಲ್ಲದಕ್ಕೂ ಒಂದು ಪಾಯಿಂಟ್ ಅಂತ ಇದ್ದೇ ಇರುತ್ತೆ. ಒನ್ ಕಾಮನ್ ಇಂಟ್ರೆಸ್ಟ್ ವಿಲ್ ಆಲ್ವೇಸ್ ಬ್ರಿಂಗ್ 2 ಫ್ರೆಂಡ್ಸ್ ಟುಗೆದರ್. ವಾವ್, ವೆಲ್ ಸೆಡ್. ಹೌದು. ಸೊ ಒನ್ ಕಾಮನ್ ಇಂಟ್ರೆಸ್ಟ್ ಇದ್ದಿದ್ದು ನನಗೆ ಮತ್ತು ಅಣ್ಣಂಗೆ ಅಂತಂದರೆ ದಟ್ ವಾಸ್ ಕ್ರಿಕೆಟ್. ಸೊ ನಂದೊಂದು ಸಣ್ಣ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಸಿನಿಮಾದವ್ರು. ನನ್ನ ಕಸಿನ್ ಅಣ್ಣ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಪ್ರೇಮ್ ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ರು. ಅವ್ರು ಮಾಡ್ತಾಯಿದ್ದ ಸಿನಿಮಾಗಳಲ್ಲಿ ಯಾವಾಗಾದರೂ ಒಂದಿನ ಬಾರೋ ಒಂದು ಸ್ಮಾಲ್ ರೋಲ್ ಇದೆ ಅಂತ ಹೇಳೋದು, ಅಥವಾ ಬಾಬಾ ಕಾಲೇಜ್ ಎಪಿಸೋಡಲ್ಲಿ ನೀನು ಚೆನ್ನಾಗಿ ಕಾಣ್ತೀಯಾ, ಕರ್ಕೊಂಡೋಗಿ ಮಾಡ್ಸೋಣ ಅಂತ. ಆ ಟೈಮಲ್ಲಿ ನೀವು ಇನ್ನೂ ಕೆಲಸದಲ್ಲಿದ್ರಿ? ನಾನು ಕೆಲಸ ಮಾಡ್ತಿದ್ದೆ ಆಲ್ರೆಡಿ. ನಾನು ಮಾಡ್ತಾ ಇರೋದು ಈವನ್ ಬಿಫೋರ್ ಐ ಜಾಯಿನ್ ಪೊಲೀಸ್. ನಾನು ಕೆಲಸ ಮಾಡ್ತಾಯಿದ್ದೆ. ಅವ್ರಿಗೆ ಶೂಟಿಂಗ್ ಶುರು ಮಾಡಿದ್ರು ಆಲ್ರೆಡಿ. ಹಿ ವಾಸ್ ಅಸೋಸಿಯೇಟ್ ವರ್ಕಿಂಗ್. 1-2 ಸಿನಿಮಾಗಳಲ್ಲಿ ಆ ಥರ ಮಾಡಿದಾಗ ಅವ್ರ ಮನೆಗೆ ಬರ್ತಾಯಿದ್ರು, ರಾಜೀವ ಉದ್ದಾಗಿದ್ದಾನೆ, ಚೆನ್ನಾಗಿ ಕಾಣ್ತಾನೆ, ಬಾ ಯಾವಾಗ ಅಂತ. ಐ ವಾಸ್ ವರ್ಕಿಂಗ್ ಫಾರ್ BPO ಅವಾಗ. BPO ಕೆಲಸ ಮಾಡ್ತಾನೆ. ಐ ಮೀನ್ ಹೌ BPO ಗೈಸ್ ದೇ ಕ್ಯಾರಿ ದೆಮ್ಸೆಲ್ವ್ಸ್ ಗುಡ್, ದೇ ಲುಕ್ ಗುಡ್. ಅದೊಂದಿತ್ತು. ಸೊ ಹಾಗಾಗಿ ಯಾವಾಗಲೂ ಬಾರೋ ಹಾಗೆ ಹೇಗೆ ಅಂತ ಹೇಳೋನು, ನಾನು ಬರಲ್ಲ ಗುರು ಹಂಗೆ ಹಿಂಗೆ ಅಂತ. ನಮ್ದೇನು ಮಂಡೇ ಟು ಫ್ರೈಡೇ ವರ್ಕಿಂಗು, ಸ್ಯಾಟರ್ಡೇ ಸಂಡೇ ವೀಕೆಂಡು ಟ್ರಿಪ್ಪು, ಇದೇ ನಮ್ಮದು ಜೀವನ. ಸೊ BPOs ಹಾಗೆ ವರ್ಕ್ ಆಗುತ್ತೆ. ಸೊ ಅದಕ್ಕೇನು ಮಾಡಿದೆ, ಒಂದಿನ ಅವ್ನು ಕರೆದ, ನಾನು ಸಿನಿಮಾಗಳಿಗೆ ಹೋದೆ, ಆಯಿತು, ಎಲ್ಲ ಆಯಿತು. ಇದು ಮುಗಿತಾ ಇದ್ದಂಗೆ ಈ ಸ್ಪೋರ್ಟ್ಸ್ ಈವೆಂಟ್ಸ್ ಅಂತ ಶುರು ಆಗುತ್ತೆ ಸಿನಿಮಾದವರಿಗೆ. 2007 and 8 ರಾಜ್ ಕಪ್ ಅಂತ ಒಂದು ಟೂರ್ನಮೆಂಟ್ ಶುರು ಮಾಡ್ತಾರೆ. ಆ ಟೂರ್ನಮೆಂಟ್ ಶುರು ಆದಾಗ ಎಲ್ಲ ಸಿನಿಮಾದವರು ಏನೇ ಪಾತ್ರಗಳು ಮಾಡಿರ್ಬೋದು, ಅಥವಾ ಸಿನಿಮಾ ಅಸೋಸಿಯೇಟೆಡ್ ಪೀಪಲ್, ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್, ಡೈರೆಕ್ಟರ್ಸ್ ಎಲ್ಲರೂ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಸೊ ಇವನು ನನ್ನ ಕಸಿನ್ ಅಣ್ಣನೂ ಅದರಲ್ಲಿದ್ದ. ಅವನಂದ, ರಾಜೀವ ನೀನು ಅವಾಗ ಟೆನ್ನಿಸ್ ಬಾಲ್ ಆಡ್ತಾಯಿದ್ದು ನಾನು ಜಾಸ್ತಿ. ಆವಾಗ ನೀನು ಕ್ರಿಕೆಟ್ ಆಡ್ತಿಲ್ಲ, ಚೆನ್ನಾಗಿ ಬಾರೋ ಅಂತ. ಆಮೇಲೆ ಇಲ್ಲ, ಲೆದರ್ ಬಾಲ್ ಅಂತೆ, ಲೆದರ್ ಬಾಲ್ ಆಡಿ ತುಂಬ ದಿನ ಆಯ್ತು, ಬಿಟ್ಬಿಡೀನಿ ಇವಾಗ, ಔಟ್ ಆಫ್ ಟಚ್. ಇಲ್ಲ ಬಾ, ನಿಮ್ಮ ಲೆವೆಲ್ ಹೆಂಗೆ ಆಡ್ತಾರೋ ಹಂಗೆ ಆಡ್ತಾರೆ. ಅಲ್ಲಿ ಯಾರು ಕ್ರಿಕೆಟರ್ಸ್ ಅಂತ ಯಾರೂ ಚೆನ್ನಾಗಿಲ್ಲ, ಬಟ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಲೆವೆಲ್ ಆಫ್ ಕ್ರಿಕೆಟ್ ಬೇರೆ ಇರ್ಬೋದು, ಬಟ್ ಎಲ್ಲ ಡೀಸೆಂಟಾಗಿ ಆಡ್ತಾರೆ, ನೀನು ಬಾ. ಸರಿ ಆಯಿತು, ನನಗೂ ಒಂದು ಆಸೆ ಅಲ್ವಾ ಸ್ಟಾರ್ಸ್ನ ನೋಡೋಕ್ಕೆ ಅಂತ. ಸೊ ಆವತ್ತಿಗೆ ಉಪೇಂದ್ರ ಸರು ಮತ್ತು ಸುದೀಪ್ ಸರು, ಅಪ್ಪು ಸರು, ಶಿವಣ್ಣ ಎಲ್ಲರೂ ವಾಸ್ ಅ ಪಾರ್ಟ್ ಆಫ್ ರಾಜ್ ಕಪ್. ಸೊ ಆವತ್ತಿಗೆ ನನಗೆ ಹೇಳಿದ್ರು, ಸರಿ ಬಾ ನೀನು ಹಾಗೆ ಹೇಗೆ ಅಂತ. ಸರಿ ನಾನು ಹೋಗಿ ಅಲ್ಲೊಂದು ಕಡೆ ನಿಂತ್ಕೊಂಡು ನಿಂತ್ಕೊಂಡಿದ್ದೆ. ಸರಿ ಆಯಿತು, ಸಿನಿಮಾ ಮಾಡಿದಾರಲ್ವಾ? ಮಾಡಿದ್ದಾರೆ, 1-2 ಸಿನಿಮಾ ಮಾಡಿದ್ದಾರೆ ಸರ್, ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದ್ದೀನಿ, ಮತ್ತು ಆಡಿ ಅಂತ ಹೇಳಿ ಎಲ್ಲರೂ ಸೆಲೆಕ್ಷನ್ಸ್ ಎಲ್ಲ ಮಾಡಿ ನಾನು ಸೆಲೆಕ್ಟ್ ಆಗಿಬಿಟ್ಟೆ. ಯಾವುದಕ್ಕೆ? ಎಡಿಟರ್ಸ್ ಟೀಮ್ಗೆ ಸೆಲೆಕ್ಟ್ ಆದೆ. ಎಡಿಟರ್ಸ್ ಟೀಮ್ ಓನರ್ ಬಂದ್ಬಿಟ್ಟು, ಫೇಸು ಮತ್ತು ಓನರ್ ಬಂದ್ಬಿಟ್ಟು ಉಪೇಂದ್ರ ಸರ್. ಅವತ್ತಿಗೆ ಆಯಿತು, ರಾಜೀವ ಬಾರ ಪ್ರಾಕ್ಟೀಸ್ ಮಾಡೋಲ್ಲ ಆಯಿತು. ಅಂದರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ, ನಮ್ಮ ಟೀಮು ಅಂದಾಗ ನೋಡ್ಕೊತಾರೆ ಅನ್ನೋದೊಂದು ಭಾರಿ ಆಸೆ ಆಯಿತು, ಚೆನ್ನಾಗಾಯಿತು. ಸೊ ನಾನು ಕೆಲಸ ಮಾಡೋದು, ವೀಕೆಂಡ್ ಬಂದಿಲ್ಲ ಆಡೋದು, ಅಥವಾ ಬೆಳಗ್ಗೆ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಒಂದಿನ ಪ್ರಾಕ್ಟೀಸ್ ಮ್ಯಾಚ್ ಟೂರ್ನಮೆಂಟ್ ಹತ್ರ ಬಂದರೆ ಪ್ರಾಕ್ಟೀಸ್ ಮ್ಯಾಚ್ ಆಡ್ತಾರಲ್ವ, ಹಂಗೆ ಪ್ರಾಕ್ಟೀಸ್ ಮ್ಯಾಚು. ಅಣ್ಣನ ಟೀಮ್ ಮೇಲೆ ಮ್ಯಾಚು, ಅವ್ರದ್ದು ಡ್ಯಾನ್ಸರ್ಸ್ ಟೀಮ್ ಅವ್ರದ್ದು. ಅವಾಗ ಅವ್ರ ಮೇಲೆ ಮ್ಯಾಚು ಆಡಿದ್ವಿ, ನಾನು ಚೆನ್ನಾಗಿ ಆಡ್ಬಿಟ್ಟೆ. ಇಟ್ ವಾಸ್ ಅ ಗುಡ್ ಡೇ ಫಾರ್ ಮೀ. ಕ್ರಿಕೆಟ್ ಇಸ್ ಎ ಡೇಸ್ ಗೇಮ್. ಅವತ್ತು ನಾನು ಅಪರೂಪಕ್ಕೆ ಏನೋ ಚೆನ್ನಾಗಿ ಆಡಿದೆ ಅಂದ್ಕೊಳ್ಳೋಣ. ಆಮೇಲೆ ಅಣ್ಣ ವಿಚಾರಿಸಿದ್ದಾರೆ, ಯಾರ ಹುಡುಗ ಹಾಗೆ ಹೀಗೆ ಅಂತ. ಇಲ್ಲ, ಆ ಥರ ಸಿನಿಮಾ ಬ್ಯಾಕ್ಗ್ರೌಂಡೇ, ಆ ಥರ ಅಣ್ಣ ಬಂದೆ ಅಸೋಸಿಯೇಟ್ ಡೈರೆಕ್ಟ್ರು, ಬಟ್
ಆ್ಯಕ್ಟಿಂಗ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ, ಬಟ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಈಸ್ ವರ್ಕಿಂಗ್ ಫಾರ್ ಸಮ್ BPO ಹಾಗೆ ಹಿಂಗೆ. ಓ ಹೌದಾ, ಸರಿ ಆಯಿತು, ಓಕೆ ಡನ್, ಮುಗೀತು ಅಷ್ಟೇ. ರಾಜ್ ಕಪ್ ಮುಗಿದೋಯ್ತು. ರಾಜ್ ಕಪ್ ಮುಗೀತು, ಎಲ್ಲರೂ ಮುಗೀತು, ನಾವು ರನ್ನರ್ಸ್ ಅಪ್ ಆದ್ವಿ, ಎಲ್ಲ ಆಯಿತು, ಮಜಾ ಆಯಿತು. ತುಂಬ ಕಾಂಟ್ಯಾಕ್ಟ್ಸ್ ಬೆಳೀತಲ್ಲಿ ಅವಾಗ. ನಂದಕಿಶೋರ್ ತುಂಬ ಕ್ಲೋಸ್ ಆಗ್ತಾರೆ, ತರುಣ್ ಸುಧೀರ್ ತುಂಬ ಕ್ಲೋಸ್ ಆಗ್ತಾರೆ. ಇವ್ರು ಆಲ್ ಯಂಗ್, ಯೋಗಿ, ನಾನು, ಯಶ್, ಮತ್ತು ಎಲ್ಲರೂ ಒಂದೊಂದು ಒಟ್ಟೊಟ್ಟಿಗೆ ತುಂಬ ಫ್ರೆಂಡ್. ಪ್ರೀತಮ್ ಡೈರೆಕ್ಟರ್, ಪ್ರೀತಮ್ ಗುಬ್ಬಿ, ಎಲ್ಲರೂ, ವರಟಾ ಪ್ರಶಾಂತು, ಪ್ರವೀಣ. ವಿ ಹ್ಯಾಡ್ ಅ ವೆರಿ ನೈಸ್ ಟೀಮ್, ವೆರಿ ವೆರಿ ಕ್ಲೋಸ್ ಟೀಮ್. ಅಂದರೆ ಇಟ್ ವಾಸ್ ನಾಟ್ ಸ್ಟಾರ್ಡಮ್ ಟೈಪ್ಸ್. ಅಂದರೆ ಫ್ರೆಂಡ್ಶಿಪ್ ಸರ್ಕಲ್ ಹೇಳ್ತಾ ಇದ್ದೀನಿ. ದೇ ಆರ್ ಆಲ್ ಸ್ಟಾರ್ಸ್, ಬಟ್ ಆದ್ರೂ ಒಂದು ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿದ್ವಿ. ಇಮಿಡಿಯೇಟಾಗಿ ಒಂದಿನ ನನಗೊಂದು ಕಾಲ್ ಬರುತ್ತೆ. ಏನು, ಶಂಕರೇಗೌಡರು ನನಗೆ ಕಾಲ್ ಮಾಡ್ತಾರೆ, ರಾಜೀವ ನೀನು ಕ್ಯಾರೆಕ್ಟರ್ದೇ ಒಂದು ಮಾಡ್ತೀಯಾ ಅಂತ. ಏನು ಅಂತ, ನೀನು ಪೊಲೀಸ್ ಅವ್ರ ಮಗ ಅಲ್ವೇನೋ, ನನ್ನ ಸಿನಿಮಾಲಿ ಒಂದು ಕ್ಯಾರೆಕ್ಟರ್ದೇ ಮಾಡು. ಏನು ಸಿನಿಮಾ? ಮಾಡ್ತೀಯಾ ಮಾಡಲ್ವಾ? ಮಾಡ್ತೀನಿ. ಕೆಂಪೇಗೌಡ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ನಾನು, ಅದರಲ್ಲಿ ನಾನು ಆ್ಯಕ್ಟ್ ಮಾಡಬೇಕು. ಸುದೀಪ್ ಸರ್ದು ಸಿನಿಮಾ. ಮಾಡ್ತೀನಿ. ಸರಿ ಆಯಿತು, ಓಕೆ ಡನ್. ಕ್ಯಾನ್ ಯು ಬಿಲೀವ್, ಕೆಂಪೇಗೌಡ ಶೂಟಿಂಗ್ ಶುರು ಆಗುತ್ತೆ, ನಾವು 15 ಡೇಸ್ ಶೂಟ್ ಮಾಡ್ತೀವಿ. ಮಿನರ್ವಾ ಮಿಲಲ್ಲಿ ಸೆಟ್ಟು, ಹೈದರಾಬಾದಿಂದ ಒಂದು ಟೀಮ್ ಬರುತ್ತೆ. ಅವ್ರು ಬರ್ತಾರೆ, ಬಂದ್ಬಿಟ್ಟು ಹೇಳ್ತಾರೆ, ಸರ್ ನಾವು ಹೈದರಾಬಾದಿಂದ ಬರ್ತಾ ಇದ್ದೀವಿ, ಈ ಥರ ವಿ ಆರ್ ಪ್ಲಾನಿಂಗ್ ಟು ಬ್ರಿಂಗ್ ಸಿನಿಮಾ ಆ್ಯಂಡ್ ಕ್ರಿಕೆಟ್ ಟುಗೆದರ್, ವಿ ಹ್ಯಾವ್ ನೇಮ್ಡ್ ಇಟ್ CCL ಅಂತ. CCL ಹುಟ್ಟಾಕಿದ್ದು ಹೈದರಾಬಾದ್ ಟೀಮಾ? ಅವ್ರು ಬಂದು ಹೇಳ್ತಾರೆ ಈ ಥರ ಇದೆ ಅಂತ. ಸುದೀಪ್ ಸರ್ಗೆ ಆಟ ಪಾಠಗಳಂದರೆ ಸಖತ್ ಇಂಟ್ರೆಸ್ಟ್. ಅಪಾರ್ಟ್ ಫ್ರಮ್ ಆಲ್ ಈ ಸಿನಿಮಾ ಥಿಂಗ್, ವಾಟ್ ಎವರ್ ಇಟ್ ಇಸ್, ಸ್ಪೋರ್ಟ್ಸ್ ಅಂದರೆ ಹಿ ಈಸ್ ಆಲ್ವೇಸ್ ಫಸ್ಟ್. ಅವರು ಹೌದಾ, ಓಕೆ, ನಮಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಟೇಕ್ ಅ ಕಾಲ್ ಬಿಕಾಸ್ ಇಟ್ ಈಸ್ ಅಬೌಟ್ ದಿ ಕನ್ನಡ ಇಂಡಸ್ಟ್ರಿ, ಸೊ ಯು ಹ್ಯಾವ್ ಟು. ಅವ್ರನ್ನ ದೇ ಪುಟ್ ಅಕ್ರಾಸ್ ಟು ದಿ ಚೇಂಬರ್. ಅಲ್ಲಿಂದ ಬಂದಿದ್ದಾಗ ಅವರು ರಾಕ್ಲೈನ್ ಸರು ಮತ್ತು ಅವಾಗ ಅಂಬರೀಷ್ ಮಾಮ, ದೊಡ್ಡಣ್ಣ ಅವರೆಲ್ಲ ಇದ್ದರು. ದೇ ಆಲ್ ಫಾರ್ಮ್ಡ್ ಎ ಟೀಮ್. ಎಲ್ಲ ಆಯಿತು. ಸರಿ, ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ಅಂತ ಆಯಿತು. ಆಮೇಲೆ ಯಾರು ಟೀಮ್ ಫಾರ್ಮ್ ಮಾಡಬೇಕಲ್ಲ ಇವಾಗ. ಐ ಆಮ್ ನಾಟ್ ಅ ಬಿಗ್ ಸ್ಟಾರ್, ಐ ಆಮ್ ಜಸ್ಟ್ ಅನ್ ಆರ್ಟಿಸ್ಟ್ ಹೂ ಇಸ್ ಡೂಯಿಂಗ್ ಇಟ್. ಸೆಲೆಕ್ಷನ್ಗೆ ಅಂತ ಕರೀತಾರೆ. ಆವಾಗ ನನ್ನ ಹೆಸರು ಇರಲಿಲ್ಲ ಅದರಲ್ಲಿ. ನಂಗೆ ಆವಾಗ ಶಂಕರೇಗೌಡರು ಕಾಲ್ ಮಾಡ್ತಾರೆ, ಇಲ್ಲ ಹುಡುಗ ಒಬ್ಬ ಅವತ್ತು ಎಡಿಟರ್ಸ್ ಟೀಮಲ್ಲಿ ಆಡಿದ್ನಲ್ಲ, ಆ ಕ್ಯಾಟಗರಿಯಲ್ಲಿ ABC ಕ್ಯಾಟಗರಿಯಲ್ಲಿ, C ಕ್ಯಾಟಗರಿಯಲ್ಲಿ ಆ ಹುಡುಗನ ಆಡಿಸ್ಬೋದು, C ಕ್ಯಾಟಗರಿಯಲ್ಲಿ ಆ ಹುಡುಗನ ಬಂದು ಆಡಕ್ಕೆ ಹೇಳಿ, ಪ್ರಾಕ್ಟೀಸಿಗೆ ಬರೋಕ್ಕೆ ಹೇಳಿ ಅಂತ ಕಾಲ್ ಅವ್ರ ಅಣ್ಣನೇ ಒಂದಿನ ಕಾಲ್ ಮಾಡ್ತಾರೆ, ಮಾಡ್ಕೊಡು ನಾನು ಹೇಳ್ತೀನಿ ಅಂತ. ಫಸ್ಟ್ ಟೈಮ್ ಐ ಸ್ಪೋಕ್ ಟು ಹಿಮ್ ವಾಸ್ ದಟ್ ಟೈಮ್. ಆ ಕಾಲಲ್ಲೇ ಹಲೋ ಅಂತ ಕೇಳಿದೆ, ಯಾರು ಅಂತ ಕೇಳಿದ್ರೆ, ಅದಕ್ಕೆ ಅವರು ನೀವು ಯಾರ್ರಿ ಅಂತ ಕೇಳಿದೆ. ಆಬ್ವಿಯಸ್ಲಿ ಯಾರಿಗೋ ಅನ್ನೋ ನಂಬರ್ ಹೆಂಗೆ ಮಾಡ್ತೀವಿ. ಇಲ್ಲ, ಟುಮಾರೋ ಯು ಶುಡ್ ಬಿ ರಿಪೋರ್ಟಿಂಗ್ ಟು ದ ಪ್ರಾಕ್ಟೀಸ್, ಐ ಆಮ್ ಕಾಲಿಂಗ್ ಯು ಫ್ರಮ್ ಸಿನಿಮಾ ಸೈಡ್, ಇದು ಸುದೀಪ್ ಯರ್ ಅಂತ. ನನಗೆ ಸುದೀಪ್ ಅಂದ ತಕ್ಷಣ ನಂಗೆ ರಿಜಿಸ್ಟರ್ ಆಗ್ತಾ ಇಲ್ಲ. ಯಾಕೆ ಗುರು, ಅವರು ದೊಡ್ಡ ಕಿಚ್ಚ ಸುದೀಪ್, ನನಗೆ ಯಾಕೆ ಫೋನ್ ಮಾಡ್ತಾರೆ ಅಂತ. ದಟ್ ವಾಸ್ ನಾಟ್ ಹಿಸ್ ಫೋನ್, ಅಟ್ಲೀಸ್ಟ್ ಅದು ಶಂಕರೇಗೌಡರ ಫೋನ್. ಇಲ್ಲ ನಾನು ಅವ್ರ ಹೆಸರು ಹೇಳಿದ ತಕ್ಷಣ ಐ ಹ್ಯಾಡ್ ನೋ ಅದರ್ ಟಾಪ್ ವಾಯ್ಸ್ ಆರ್ ವರ್ಡ್ ಟು ಸೇ, ಸರ್ ಐ ಆಮ್ ದೇರ್ ಸರ್ ಟುಮಾರೋ, ಅಷ್ಟೇ. ಅದು ನನ್ನ ಫಸ್ಟ್ ಟಾಕ್. ಅಲ್ಲಿಂದ ಆಗಿದ್ದೆಲ್ಲ ಹಿಸ್ಟ್ರಿ. ದೆನ್ ಐ ವೆಂಟ್ ಫಾರ್ ಪ್ರಾಕ್ಟೀಸ್, ಐ ವಾಸ್ ದೇರ್ ಇನ್ಸೈಡ್, ಆ್ಯಂಡ್ ದೆನ್ ಸಿನಿಮಾನು ಹಾಗೆ ಬಂತು. ದಟ್ ಟೈಮ್ ಐ ಡಿಡ್ ಮೈ ಫಸ್ಟ್ ಸಿನಿಮಾ 2009 CCL ಶುರು ಆಗೋದಕ್ಕೆ ಮುಂಚೆ ಸಿನಿಮಾ ಮಾಡಿದ್ದು, ಸ್ತ್ರೀ ಶಕ್ತಿ ಅಂತ ಒಂದು ಸಿನಿಮಾ ಮಾಡಿದೆ, ವಿಚ್ ಗಾಟ್ 3rd place ಇನ್ ಸಿಂಗಾಪುರ್ ಅವಾರ್ಡ್ಸ್, ಫಿಲ್ಮ್ ಫೇರ್ ಅವಾರ್ಡ್ಸಲ್ಲಿ. ಸೊ ಅಲ್ಲಿಂದ ಒಂದು ಬರುತ್ತಲ್ಲ, ಆರ್ಟಿಸ್ಟ್ ಆಗಿ ಹೋಗಿ ನಾನು ಚೆನ್ನಾಗಿ ಕಾಣಿಸ್ತೀನಿ, ನಾವು ಮಾಡ್ಬೋದು ಅನ್ನೋದು ಬರುತ್ತಲ್ಲ, ದಟ್ ಹೌ ಇಟ್ ಸ್ಟಾರ್ಟೆಡ್. ಫ್ರಮ್ ದೆನ್ ಫಾರ್ ಯುವರ್ ಕ್ವೆಶ್ಚನ್, ಇಟ್ ಈಸ್ ಎಸ್, ಸುದೀಪ್ ಸರ್ ವಿತ್ ಮೀ. ಮೇಜರ್ ಹೈಲೈಟ್ ನಮ್ಗೆಲ್ಲರಿಗೂ ವಾವನ್ ಸಾಂಗ್ ಮಾಡಿದಂತೂ CCL. ಅಂದರೆ ಆ ಬ್ಯಾಟಿಂಗ್ ಸ್ಟ್ರೈಕ್ಸ್ ಆಗಲಿ, ಇಲ್ಲ ಸ್ಟ್ರೈಕ್ ರೇಟ್ ಆಗಲಿ, ಬಿಕಾಸ್ ಇಟ್ ಈಸ್ ಫ್ಯಾಬ್ಯುಲಸ್. ಐ ವಾಸ್ ಇನ್ ಮೈ ಪೀಕ್. ಸಿಕ್ಕಾಪಟ್ಟೆ ಇವಾಗ ಎಲ್ಲೋದ್ರೂ ರೆಕಗ್ನಿಷನ್ ತುಂಬ ಬಂದ್ಬಿಟ್ಟಿದೆ CCL ಇಂದ. ಸಖತ್ ಬಂತು ನನಗೆ ಅದು. ಆ ರೆಕಗ್ನೇಷನ್ ನಾನೇ ಎಷ್ಟೋ ಸರಿ ಎಲ್ಲರೂ ಕೇಳಿದ್ದೀನಿ, ಕ್ರಿಕೆಟರ್ ರಾಜೀವ ಅಂತೇಳಿ. ಹಂಗಾದ್ರೆ ನಾನು ಆ್ಯಕ್ಟರ್ ಹೆಂಗಾದೆ ಅಂತ ನನಗೆ. ಹೌ ಕ್ಯಾನ್ ಐ ನಾಟ್ ಬಿ ಅನ್ ಆ್ಯಕ್ಟರ್ ಅಂತ ಅವಾಗ ಡೆಫಿನೆಟ್ಲಿ ಅನಿಸ್ತಾ ಇತ್ತು. ಇನ್ನೂ ಪ್ರೂವ್ ಮಾಡಬೇಕು, ಆ್ಯಕ್ಟಿಂಗಲ್ಲಿ ಪ್ರೂವ್ ಮಾಡಬೇಕು. ಜನ ನೀನು ಏನು ಬೇಕಾದರೂ ಒಪ್ಪಿಸ್ಬೋದು. ಇವಾಗ ಒಬ್ಬ ಕ್ರಿಕೆಟರ್ ಅಂತ ಪ್ರೂವ್ ಮಾಡೋದಕ್ಕೆ ನೀನು 6 ಹೊಡೆದೆ ಅಥವಾ ಏನೋ ಒಂದು ಮಾಡಿದೆ ಒಪ್ಕೊಂಡ್ರಲ್ವ, ಹಾಗೆ ನೀನು ಏನಾದರೂ ಸಿನಿಮಾದಲ್ಲಿ ಮಾಡಿದ್ರೆ ನೀನು ಒಪ್ಕೊಳ್ಳೋಕೆ ಸಾಧ್ಯ. ಆ ಥರದ್ದೊಂದು ಬ್ರೇಕ್ ಕೊಟ್ಟಿದ್ದೆ ನನಗೆ ಆರ್ ಎಕ್ಸ್ ಸೂರಿ ಸಿನಿಮಾ. ಯಾವಾಗ ನನ್ನ ರಾಜೀವ್ ಅಂತ ಕರೆಯೋದು ಬಿಟ್ಟು ನಾಗ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು, ಅವಾಗ ಅಂದ್ಕೊಂಡೆ, ಓ ಎಸ್, ನೀನು ಏನಾದರೂ ಮಾಡಿದ್ರೆ ನಿನ್ನ ರೆಕಗ್ನೈಸೇಷನ್ ಸಿಗುತ್ತೆ. ದಟ್ಸ್ ವೆನ್ ಐ ಗಾಟ್ ಮೋರ್ ಬೂಸ್ಟ್ ಆಫ್ ಟು ಬಿಕಮ್ ಅನ್ ಆ್ಯಕ್ಟರ್, ಟು ಡೂ ಇಟ್. ಇಲ್ಲ, ಇದು ನಾನು ಮಾಡ್ಬೋದು ಅಂತ. ಅದರ್ವೈಸ್ ಇಟ್ ಇಸ್ ಆಲ್ವೇಸ್ ಜಾಬ್. ವಾಪಸ್ ಹೋಗಿ ಕೆಲಸ ಮಾಡು, ಇಲ್ಲ ಏನಾದರೂ ಹೋಟ್ಲು ಮಾಡು, ಏನೋ ಒಂದು ಮಾಡ್ಬೋದಾಯಿತು. ದಟ್ ಹೆಲ್ಪ್ಡ್, ಆ್ಯಂಡ್ ದಿಸ್ ಜರ್ನಿ ವಿತ್ ಆಲ್ ದೀಸ್ ಥಿಂಗ್ಸ್ ಫಾರ್ ಉಸಿರೆ ಆಲ್ಸೋ ಇಸ್ ಟು ಹೈ.
ಈಗ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾನೆ ಇದೆ ಪ್ರತಿ ವಾರನೂ. ಕೆಲವೊಂದು ಸಿನಿಮಾಗಳಿಗೆ ಚೆನ್ನಾಗಿದ್ರು ರೆಕಗ್ನಿಷನ್ ಸಿಗ್ತಿಲ್ಲ. ಮೇ ಬಿ ಬಿಕಾಸ್ ಆಫ್ ಥಿಯೇಟರ್ಸ್ ಅಂತ ಅಂತಾರೆ, ಇಲ್ಲ ಅಂತಂದರೆ ಬರ್ತಿಲ್ಲ ಜನ ಥಿಯೇಟ್ರಿಗೆ ಅಂತಂತಾರೆ, OTT ಅಂತಾರೆ. ದರ್ ಆರ್ ಸೋ ಮೆನಿ ಥಿಂಗ್ಸ್. ಅದ್ರ ಮಧ್ಯೆ ಎಲೆಕ್ಷನ್ಸ್ ಕೂಡ ನಡೀತಿದೆ ಆ್ಯಂಡ್ IPL ಕೂಡ ಇದೆ. ಸೋ ಮೆನಿ ಥಿಂಗ್ಸ್ ಟು ಹ್ಯಾಂಡಲ್. ಇಷ್ಟೊಂದು ವಿಷಯಗಳ ಮಧ್ಯೆ ಉಸಿರೇ ಕೂಡ ಬರ್ತಿದೆ. ಜವಾಬ್ದಾರಿ ತುಂಬ ಜಾಸ್ತಿ ಇದೆ ಅಂತ ಅನಿಸ್ತದೆ. ನನಗೆ ಹೆಂಗೆ ಅನ್ಸುತ್ತೆ ಅಂತಂದರೆ ಸಿನಿಮಾ ವಿಚಾರವಾಗಿ ಕ್ರಿಕೆಟ್ ನೋಡೋ ಕ್ರೌಡ್ ಬೇರೆ ಸರ್, ಹೋಗೇ ಹೋಗ್ತಾರೆ. ಬಟ್ ಸಿನಿಮಾಗೂ ಅದಕ್ಕೆ ಸಂಬಂಧನೇ ಆಗಲ್ಲ. ಆಬ್ವಿಯಸ್ಲಿ ಪ್ರಾಬ್ಲಿ ಒಂದು ಸಾಯಂಕಾಲದ ಟೈಮಿಗೆ ಸಿನಿಮಾ ನೋಡೋಕೆ ಹೋಗ್ದಿರ ಸ್ವಲ್ಪ ಕ್ರೌಡ್ ಕಮ್ಮಿ ಆಗ್ಬೋದು, ಅಥವಾ ಕ್ರಿಕೆಟ್ ಆಗ್ತಾನೇ ಇರುತ್ತೆ. ಸಿನಿಮಾ ಶುರು ಆಗುತ್ತೆ ಅನ್ನೋದೊಂದು ಏನಾದರೂ ಬಂದರೆ ಆ ಸಿನಿಮಾನ ಇಷ್ಟಪಡೋರಾಗಲಿ ಇನ್ನೊಂದಾಗಲಿ ಆ ವಾರದಲ್ಲಿ 2 days 3 days ಸಿನಿಮಾ ನೋಡಿ ಮುಗಿಸ್ತಾರೆ. ಇವಾಗ ಸಂಜೆ ಬರೋಕ್ಕಾಗ್ದಿರೋರು ಬೆಳಗ್ಗಂತೂ ನೋಡಿ ಮುಗಿಸ್ತಾರೆ. ಸೊ ನಂಗೆ ಅದು ಎಫೆಕ್ಟ್ ಆಗಲ್ಲ ಅಂತ. ಬಟ್ ಚೆನ್ನಾಗಿರೋ ಸಿನಿಮಾನ ಎಲ್ಲಿದ್ದು ಸಪೋರ್ಟ್ ಮಾಡಿ. ಪ್ರಾಬ್ಲಿ ಇದೆ 2007-2008 ಟೈಮ್ಸಲ್ಲೂ ಹೇಳಿದ್ರಿ, ಅಲ್ಲಿಂದ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಪುಟ್ ಹೆಜ್ಜೆ ಇಟ್ಕೊಂಡು ಅಂತ. ಬಟ್ ಅವತ್ತಿಗೂ ಇವತ್ತಿಗೂ ಸಿನಿಮಾನ ರಿಸೀವ್ ಮಾಡೋ ರೀತಿ ಚೇಂಜ್ ಆಗಿದೆ ಅಂತ ನಿಮ್ಗೆ ಅನಿಸ್ತಿದೆಯಾ? ತುಂಬ ಚೇಂಜ್ ಆಗಿದೆ. ಯು ಹ್ಯಾವ್ ನೋ ನನಗೇ ಒಂದು ಹೆಂಗೆ ರಿಸೀವ್ ಆಗುತ್ತೆ ಅಂತಂದರೆ, ಸರ್ ಟುಡೇ ಇಟ್ ಈಸ್ ನೋ ಮೋರ್ ಅ ಸಾರ್ಡಮ್, ಇಟ್ ಈಸ್ ನೋ ಮೋರ್ ಎನಿಥಿಂಗ್ ಸರ್. ಆಡಿಯನ್ಸ್ ಇಸ್ ಬಿಕಮ್ ವೆರಿ ಇಂಟೆಲಿಜೆಂಟ್ ದ್ಯಾಟ್ ಒಂದು ಕಂಟೆಂಟ್ ಇರೋ ಸಿನಿಮಾನ ಹೇಗೆ ತೋರಿಸ್ತೀಯ ಅನ್ನೋದನ್ನ ಏನಾದ್ರು ಪ್ರೂವ್ ಮಾಡಿದ್ರೆ ಅದು ಖುಷಿ. ಬಿಕಾಸ್ ಸುಮಾರು ಸರಿ ಏನಾಗುತ್ತೆ, ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ಚೆನ್ನಾಗಿದೆ ಅಂದಾಗ ಹೌಸ್ಫುಲ್ ಆಗಿರೋದು ಇರುತ್ತೆ. ನಮ್ಮ ಭಾಷೆ ಸಿನಿಮಾಗಳು ಕಷ್ಟ ಆಗಿದೆ ಅಂದರೆ ಆಡಿಯನ್ಸ್ ಹ್ಯಾಸ್ ಬಿಕಮ್ ಮೋರ್ ಇಂಟೆಲಿಜೆಂಟ್ ದಟ್ ಓಕೆ ಚೆನ್ನಾಗಿದೆ ಸಿನಿಮಾ ಅಂತ ಗೊತ್ತಾದರೆ ಕ್ರಿಟಿಕಲಿ ಏನಾದ್ರು ಕೇಳ್ಕೊಂಡ್ರೆ ಈ ಸ್ಪೀಕ್ಸ್ ಅಬೌಟ್ ಎಡಿಟರ್. ಈಗ ಎಡಿಟರ್ ಬಗ್ಗೆ ಮಾತಾಡ್ತಾರೆ, ಸೌಂಡ್ ಡಿಸೈನರ್ ಬಗ್ಗೆ ಮಾತಾಡ್ತಾರೆ. ಅವ್ರವ್ರ ಕೆಲಸ ಯಾರು ಮಾಡಿದಾರೆ ಅಂತ ಗೊತ್ತಾಗುತ್ತಲ್ಲ. ಸುದೀಪ್ ಸರ್ ಕೂಡ ಕ್ಯಾಮಿಯೋ ಮಾಡಿದ್ದಾರೆ. ನೋಡ್ಬೇಕಾದ್ರೆ ಕ್ಯಾಮಿಯೋಗಳನ್ನ ಅವ್ರು ಈಸಿಯಾಗಿ ಒಪ್ಪಲ್ಲ ಅಂತ ನಮ್ಗೆ ಕೂಡ ಗೊತ್ತು. ಆ್ಯಂಡ್ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡಬೇಕು ಅಂತಂದರೆ ಹೌ ಈಸಿ ವಾಸ್ ಇಟ್ ಆರ್ ಹೌ ಡಿಫಿಕಲ್ಟ್ ವಾಸ್ ಇಟ್ ಟು ಕನ್ವಿನ್ಸ್ ಹಿಮ್? ಕನ್ವಿನ್ಸ್ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಇದ್ರಲ್ಲಿ ಕನ್ವಿನ್ಸ್ ಏನು ಬರೋದಿಲ್ಲ. ಅವ್ರು ಮಾಡಿದ್ದು ನನಗೋಸ್ಕರನೇ. ಸೊ ಅದರಲ್ಲಿ ನಾನು ಕೇಳಿದೆ ಅಂತ ಹೇಳಿದ್ಮೇಲೆ ಅವರು ತೊಗೊತಾರೆ ಅದನ್ನು. ಸೊ ಅದಾದಮೇಲೆ ಸಿನಿಮಾಗೆ ಅವ್ರಿಗಿರೋ ಒಂದು ಜಡ್ಜ್ಮೆಂಟ್ ಬೇರೆ. ಸೊ ಹಾಗಾಗಿ ಅವರಿಗೆ ನೀವೊಂದ್ಸರಿ ಕತೆ ಕೇಳಿ ಅಣ್ಣ, ಕತೆ ಕೇಳಿದ್ಮೇಲೆ ಇದನ್ನು ನಿಮ್ಮ ಕೈಯಲ್ಲಿ ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ನಾವು ಯೋಚನೆ ಮಾಡ್ತಾಯಿದ್ದೀವಿ, ಹಾಗಾಗಿ ನಿಮ್ಮ ಕಡೆಯಿಂದ ಇದು ಅಂತ ಹೇಳಿದಾಗ ಸರಿ ಆಯಿತು ಅಂತ ಅವ್ರು ನರೇಶನ್ ತೊಗೊಂಡು ಕತೆ ಕೇಳಿದ ಮೇಲೇ ಆಯಿತು ಈ ಪಾತ್ರ ನಾನು ನಿಮ್ಗೆ ಮಾಡ್ಕೊಡ್ತೀನಿ, ದಿಸ್ ಫಾರ್ ಯು ಅಂತ. ಸರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಫೋರ್ಡ್ ಹಿಮ್ ಸರ್. ಅವ್ರು ನನಗೇನೋ ಒಂದು ಹೆಲ್ಪ್ ಮಾಡ್ತಾರೆ ಅಂತಂದರೆ ಈ ಉಸಿರೇ ಸಿನಿಮಾ ಆಗಿದ್ದೇ ಅವ್ರು ನನಗೋಸ್ಕರ ಮಾಡಿಕೊಟ್ಟಿದ್ದಕ್ಕೆ, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ ಸರ್. ಸೊ ದಟ್ಸ್ ಹೌ ಇಟ್ ಇಸ್. ಸೊ ನೀವು ಕೂಡ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ರಾ ಸುದೀಪ್ ಸರ್ ಜೊತೆಗೆ? Sudeep sir ke saath, no, I didn't. Actually, I was like the scene was in hospital, so I didn't get much chance to. That question is kate actually. That is Story. that's a story. ಫೈನ್. ಸೊ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಮೀಟ್ ಆಗೋ ಪ್ರತಿ ಸೆಲೆಬ್ರಿಟೀಸ್ ಹತ್ರ ಒಂದು ಪ್ರಶ್ನೆ ಕೇಳ್ತಿರ್ತೀನಿ, ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಅಂತ. ಖಡಕ್ ಮೂಮೆಂಟ್ ಏನು ಅಂತ ಅಂತಂದರೆ, ಅಂದರೆ ಒಂದು ಟ್ರಾನ್ಸಿಷನ್ ಫೇಸ್ ಬರುತ್ತೆ, ನನ್ನ ಕೈಲಿ ಮಾಡೋಕ್ಕೆ ಆಗಲ್ಲಪ್ಪ ಅಂತ ಅನ್ಸ್ಬಿಟ್ಟಿರುತ್ತೆ. ಆ ಫೇಸ್ನ ದಾಟಿ ಇಲ್ಲ ನಾನು ಮಾಡಿ ನಿಂತ್ಕೋತೀನಿ, ತೊಡೆತಟ್ಟು ನಿಂತ್ಕೊಳ್ಳೋದು. ಏನಕ್ಕೆ ಇದನ್ನು ಕೇಳ್ತೀನಿ ಸೆಲೆಬ್ರಿಟೀಸ್ಗೆ ಅಂತಂದರೆ, ನಮ್ಮ ಆಡಿಯನ್ಸಲ್ಲೂ ಸುಮಾರು ಜನಕ್ಕೆ ಇನ್ನೊಂದು ಕೈಲಿ ಮಾಡೋಕ್ಕಾಗಲ್ಲ ಅಂತ ಅನಿಸ್ತಿರ್ಬೋದು. ಅಯ್ಯೋ ಅವ್ರ ಜೀವನದಲ್ಲೇ ವರ್ಕ್ ಆಗಿದೆ, ನಾನು ಏನಾದ್ರು ಮಾಡ್ಬೋದಲ್ಲ ಅಂತ ಅನ್ನಿಸ್ಬೋದು. ಅದಕ್ಕೋಸ್ಕರ ನಿಮ್ಮಿಂದ ಒಂದಷ್ಟು ಜನಕ್ಕೆ ಒಳ್ಳೆ ತಲುಪಲಿ ಅನ್ನೋದಕ್ಕೆ, ವಾಟ್ ಇಸ್ ದಟ್ ಖಡಕ್ ಮೂಮೆಂಟ್ ಇನ್ ಯುವರ್ ಲೈಫ್? I think for me, when I step out from my home for this profession, like my family was very conservative. It's a Bengali conservative family, and my mom dad said like no to cinema. So I took this decision and I just decided to step out from my home, and I shifted to Mumbai all alone. So my mom dad was very angry, and my dad didn't speak to me. I think 1 year. It's been 1 year. Yeah, he didn't speak to me. Mom used to talk to me, but dad was not. And then I started getting offers and all. After that, I convinced my dad. 1 year I didn't go to home also. Yes, and that was a tough journey, very tough journey in Mumbai. It was like, I didn't have much money also to have food. It was a very difficult time for me. But my mom was with me, and then when my father understood all these things and all, and then I convinced him, my father was very happy, and he felt very proud on me that I didn't come back. They thought like by 3-4 months only I'll come back again. Everybody goes to do this, and after that they will come back again. But I never came back, and I said that I'll never come back. I just want your Ashirwad. That's enough for me. Your blessing is enough for me, and I will make it. So my father was very proud. Of course, they'll be proud of you today now. Yeah, my mom. Yeah, my dad is not there now, but yeah, they all are very proud. Yeah. Nice, ma'am.
ಸರ್ ನಿಮ್ಮದು. ಸರ್ ನಂದು ಖಡಕ್ ಮೂಮೆಂಟ್ ಅಂದರೆ ಸರ್ ಐ ಬೀನ್ ಫೈಟಿಂಗ್ ವಿತ್ ಎ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್. ಸೊ ಒಂದು ಖಡಕ್ ಮೂಮೆಂಟು ಅಂತ ಹೇಳಿದ್ರೆ ನಾನು CCB ರಿಸೈನ್ ಮಾಡಿದ್ದು ಸರ್. ನಾನು ರಿಸೈನ್ ಮಾಡೋವರೆಗೂ ನಂಗೆ ಐಡಿಯಾ ಇಲ್ಲ ಎಷ್ಟು ಫೈಟ್ ಆಗುತ್ತೆ ಲೈಫಲ್ಲಿ ಅಂತ. ಬಟ್ ಆ ಮಿನಿಟ್ಗೆ ಆ ಡಿಸಿಷನ್ ತೊಗೊಂಡೆ. ಬಟ್ ಅದಾದಮೇಲೆ ಇಟ್ಸ್ ಅ ಟಫ್ ಜರ್ನಿ. ನಿಜವಾಗ್ಲೂ ಹೇಳ್ತೀನಿ, ಏನೋ ಮಾಡಬೇಕು ಅಂತ ಹೊರಟಾಗ ಈ ಥರದ್ದೊಂದು ಕೈಯಲ್ಲಿದ್ದನ್ನು ಬಿಟ್ಟು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಹೋಗೋದಿದೆಯಲ್ಲ, ಅದು ಕೆಲವು ಸರಿ ದಡ್ಡತನ ಅಂತ ಅನಿಸುತ್ತೆ. ಬಟ್ ನಾನು ಅದನ್ನು ಜಾಸ್ತಿ ತಲೆಗೆ ಹಾಕ್ಕೊಳ್ಳಿಲ್ಲ ಅವತ್ತಿಗೆ. ಬಟ್ ನೀವು ಆವಾಗಲೇ ಕೇಳಿದ್ರಿ ಸರ್ ನಿಮ್ಗೆ ರಿಗ್ರೆಟ್ಸ್ ಇದೆಯಾ ಅಂತ. ಸರ್ ರಿಗ್ರೆಟ್ಸ್ ಕೆಲವೊಂದು ವಿಚಾರದಲ್ಲಿದೆ, ಕೆಲವೊಂದು ವಿಚಾರದಲ್ಲಿ ಇಲ್ಲ. ಅದೇ ಒಂದು ಸಿನಿಮಾನ ರಿಲೀಸ್ ಹಂತಕ್ಕೆ ತಂದು ರಿಲೀಸ್ ಮಾಡೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೀನಿ. ಮತ್ತು ಯಾರು ಯಾವುದಕ್ಕೂ ಅಂದರೆ ನಾವು ಸಪೋರ್ಟು ಅಂತ ಒಂದು ಪದ ಯೂಸ್ ಮಾಡ್ತೀವಿ. ಸರ್ ಸಪೋರ್ಟ್ ಅಲ್ಲ ಸರ್, ಅದು ಯಾರಿಗಾದ್ರೂ ನಿಲ್ಲಬೇಕು. ಯಾರಿಗಾದ್ರೂ ನಿಲ್ತಾರೆ ಸುಮ್ಮನೆ? ನೀವು ಏನೇ ಸಂಪಾದನೆ ಮಾಡಿರಿ, ಏನೇ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ಡೆಫಿನೆಟ್ಲಿ ಇಟ್ ಈಸ್ ಅಗೇನ್ ಕಾಂಪಿಟೇಟಿವ್ ವರ್ಲ್ಡ್. ನಿಮ್ಮದು ನೀವೇ ಮಾಡಬೇಕು. ಇವತ್ತು ನಾನು ನಂದು ಹಾರ್ಡ್ ಡಿಸ್ಕ್ ಇಟ್ಕೊಂಡು ತಿರುಗಾಡ್ತಾ ಇದ್ದೀನಿ. ನನ್ನ ಸಿನಿಮಾದು ಏನು ಕೆಲಸ ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ. ಸೊ ಅದ್ಯಾವುದು ಇರ್ತಾ ಇರಲಿಲ್ವೇನೋ. ಬಟ್ ನೀವು ಹೇಳ್ದಂಗೆ ನಿಮ್ಮ ಚಾನಲ್ದು ಹೆಸರು ಮತ್ತು ಲೋಗೋ ಇದಕ್ಕೆ ವರ್ಕೌಟ್ ಆಗುತ್ತೆ. ಯಾಕೆಂದರೆ ಐ ಆಮ್ ಸ್ಟಿಲ್ ಫೈಟಿಂಗ್ ಆ್ಯಂಡ್ ಐ ಆಮ್ ಶ್ಯೂರ್ ಐ ವಿಲ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಆನ್ ಟ್ರ್ಯಾಕ್. ಸಿನಿಮಾಗೆ ಬಂದೇ ಬರುತ್ತೆ, ಒಂದೊಳ್ಳೆ ಸಿನಿಮಾ ಬಂದೇ ಬರುತ್ತೆ. ಗೊತ್ತಿಲ್ಲ ಇದೇ ಸಿನಿಮಾನ ಅದು ಅಂತ, ಇದೇ ಸಿನಿಮಾ ಆಗಿರ್ಬೋದು ಅಂತ ಒಂದು ದೊಡ್ಡ ನಂಬಿಕೆ ಇದೆ. ಅಥವಾ ಇದಾಗಿಲ್ವಾ, ಪರವಾಗಿಲ್ಲ, ತಿರ್ಗಾ ಕೆಲಸ ಮಾಡ್ತೀನಿ, ತಿರ್ಗಾ ಅದರಿಂದ ದೇಶ ಬರ್ತೀನಿ. ವೆಲ್ ಸೆಟ್ ಸರ್, ವೆಲ್ ಸೆಟ್. ಬಟ್ ಐ ಮೀನ್ ಏನೂ ಇಲ್ಲ, ಬಟ್ ನಂಗೊಂದು ಕ್ವಶನ್ ಕೇಳಬೇಕು ಅಂತ ಅನಿಸ್ತು. CCB ಅಂದರೆ ತುಂಬ ಜನದ ಕನಸಿರುತ್ತೆ ಅದನ್ನು ಕೂಡ. ಅಂದರೆ ಒಂದು ಸರ್ ನಾನು 82% ಸ್ಟೇಟ್ ಅಗ್ರಿಗೇಟ್. ಐ ಗಾಟ್ 82% ಸ್ಟೇಟ್ ಅಗ್ರಿಗೇಟ್. ನಾನು ಎಲ್ಲಿ ಕೇಳ್ತೀನಿ ಅಲ್ಲಿ ಪೋಸ್ಟಿಂಗ್. ಆ್ಯಂಡ್ ಫ್ಯಾಮಿಲಿ ಕೂಡ ಇಂಥ ಒಳ್ಳೆ ಸ್ಥಾನದಲ್ಲಿ ಇದು ಯಾಕೆ ಬಿಡ್ತಿದ್ಯಾ ಅಂತೆಲ್ಲ ಏನು ಕೇಳಿ ಸರ್ ಈ ವಿಚಾರದಲ್ಲಿ ನನ್ನ ಅಪ್ಪ ಅಮ್ಮ ನಿಜವಾಗ್ಲೂ ತುಂಬ ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ಬೋದು. ಯಾಕೆ ಅಂದರೆ ಅಪ್ಪ ನನಗೆ ಒಂದಿನೂ ಪ್ರಶ್ನೆ ಮಾಡಲೇ ಇಲ್ಲ. ನಿಂಗೇನೋ ನಾನು ಕಷ್ಟಪಟ್ಟು ಕೆಲಸ ಸಿಕ್ಕಿದೆ ನನಗೆ, ಬಟ್ ಅವ್ರು ನನಗೆ ಒಂದು ಮಾತು ಹೇಳಿಲ್ಲ. ನಿಂಗೇನೋ ಬೇರೆ ನೀನು ಅದು ಮಾಡುತ್ತೆ ನಂಬಿಕೆ ಇದೆಯಾ, ಹೋಗಿ ಮಾಡು, ರಿಸೈನ್ ತಾನೇ ಮಾಡು. ಬಟ್ ನಮ್ಮ ಬಿಡಲಿಲ್ಲ. ಅಯ್ಯೋ ದೊಡ್ಡ ಜಗಳ ಗೋಗಾಟ. ಅಯ್ಯೋ ಗೌರ್ಮೆಂಟ್ ಕೆಲಸ ರಿಸೈನ್ ಮಾಡಬೇಡ, ಅದು ಏನಾದರೂ ಆಗಲಿ, ಡೋಂಟ್ ಲೀವ್ ಅಂತ ಹತ್ತು ಕರೆದು ಊಟ ಬಿಟ್ಟು ಎಲ್ಲ ಆಗಿದೆ. ಬಟ್ ನಾನು ಕೆಲಸ ಬಿಟ್ಟಾಗ ಐ ಡಿಂಟ್ ಫೀಲ್ ದ್ಯಾಟ್. ಬಟ್ ಲೇಟ್ಲಿ ಮೋಸ್ಟ್ಲಿ ದುಡ್ಡು ಇರ್ತಿತ್ತೇನೋ, ಬಟ್ 4 ಜನ ರೆಕಗ್ನೈಸ್ ಮಾಡ್ತಾರಲ್ಲ, ಅದು ಸಿಗ್ತಾ ಇರಲಿಲ್ಲ. ದುಡ್ಡು ಇರ್ತಿತ್ತೇನೋ, ಬಟ್ ಇವತ್ತು ಎಲ್ಲೇ ಇದ್ದರು, ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು ಇವ್ರು ರಾಜೀವ್ ಅಲ್ವಾ ಅಂತಾರೆ. ಬಟ್ ಅವತ್ತಿಗೆ ನಾನು ಒಬ್ಬನೇ ಇರ್ತಾ ಇದ್ದೆ, ಖುಷಿಯಲ್ಲಿ ಇರ್ತಾ ಇದ್ದೋ ಏನೋ ಗೊತ್ತಿಲ್ಲ. ಬಟ್ ಅವತ್ತು ನಾನು ಒಬ್ಬನೇ ಇರ್ತಾ ಇದ್ದೆ, ಬಟ್ ನಾನು ಯಾರು ಗುರ್ತಿಸ್ತಾ ಇರಲಿಲ್ಲ. ಎಸ್, ಯು ಡಿಸರ್ವ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ಇನ್ ಕನ್ನಡ ಇಂಡಸ್ಟ್ರಿ ಸರ್. ಬಿಕಾಸ್ CCL ನೋಡಿದ್ದೀವಿ, ಬಿಗ್ ಬಾಸಲ್ಲಿ ನೋಡಿದ್ದೀವಿ, ಆ್ಯಂಡ್ ಈವನ್ ಇನ್ ದಿ ಸುಮಾರು ಪ್ರೋಗ್ರಾಮ್ಸ್ಗಳಲ್ಲಿ, ರಿಯಾಲಿಟಿ ಶೋಸಲ್ಲಿ ನೋಡಿದ್ದೀವಿ. ಆ್ಯಂಡ್ ಎಲ್ಲ ಕಡೆನೂ ನೀವು ನಿಮ್ಮೊಂದು ಘನತೆನ ಇಟ್ಕೊಂಡೇ ಹೋಗಿದ್ದೀರಾ. ಆ್ಯಂಡ್ ಯು ಹ್ಯಾವ್ ಅಚೀವ್ಡ್ ಎವ್ರಿವೇರ್. ಸಿನಿಮಾ ಕೂಡ ಇದೇ May 3 ರಿಲೀಸ್ ಆಗ್ತದೆ. ಸೊ ನಿಮ್ಗೆ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮಿಂದ KFIಗೆ ಇನ್ನೊಂದಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ ಬರಲಿ. ಬಿಕಾಸ್ ವಿ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ಯು ಗೈಸ್. ತುಂಬ ಒಳ್ಳೆಯದಾಗಲಿ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.